ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಗೋಧಿ ಹಿಟ್ಟಿನ ಕಜ್ಜಾಯ ಮಾಡ್ತಾಯಿದ್ದೀನಿ ರೀ. ಅದು ಹೆಂಗೆ ಮಾಡೋಣ ಅಂತ ನೋಡ್ಕೊಂಬರೋಣ ಬನ್ನಿ. ನಾನಿಲ್ಲಿ ದೀಪಾವಳಿ ವಿಶೇಷ ನಾನು ಗೋಧಿ ಹಿಟ್ಟಿನ ತಗೊಂಡು ಗೋಧಿ ಹಿಟ್ಟಿನ ಗಾರಿಗೆ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ, ಪರ್ಫೆಕ್ಟ್ ಅಳತೆಲ್ಲ ತೋರಿಸ್ತಿದ್ದೀನಿ ನೋಡಿರಿ. ನಾನಿಲ್ಲಿ 2 ಬಟ್ಲು ಆಗೋಷ್ಟು ಗೋಧಿ ಹಿಟ್ಟು ತೊಗೊತಿದ್ದೀನಿ. ಅದನ್ನ ಜರಡಿ ಮಾಡಿ ತೊಗೊತಿದ್ದೀನಿ ನೋಡಿರಿ. ತುಂಬ ಕರೆಕ್ಟಾದ ಅಳತೆ ಪ್ರಮಾಣದಲ್ಲಿ ನಾನು ತೋರಿಸ್ತಿದ್ದೀನಿ. ನೀವು ಇದೇ ಪ್ರಮಾಣದಲ್ಲಿ ಕರೆಕ್ಟ್ ಅಳತೆಯಲ್ಲಿ ಮಾಡಿದ್ರೆ ಕರೆಕ್ಟು ಪರ್ಫೆಕ್ಟ್ ಆಗಿರುವಂಥ ಯಾರು ಮಾಡಲಾರ್ದಾರು ಕೂಡ ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ಮಾಡ್ಬೋದು. ಅಷ್ಟು ಕರೆಕ್ಟ್ ಅಳತೆಯಲ್ಲಿ ತೋರಿಸ್ತಿದ್ದೀನಿ. ನೀವು ಇದೇ ಥರಲ್ಲಿ ಮಾಡ್ಕೊಳ್ರಿ ಇದೇ ಅಳತೆಯಲ್ಲಿ ನೋಡಿ. ಒಂದು ಸ್ವಲ್ಪ ಒಣ ಶುಂಠಿ ಹಾಕಿದ್ದೀನಿ, ಒಂದು 2 ಏಲಕ್ಕಿ ಹಾಕಿದ್ದೀನಿ. ಇದು ಕೂಡ ಸ್ವಲ್ಪ ಒಂದು ಕಡೆ ಕುಟ್ಬಿಟ್ಟು ಒಂದು ಕಡೆ ಇಡ್ತಾಯಿದ್ದೀನಿ ನೋಡಿ. ಸಣ್ಣ ಕುಟ್ಬಿಟ್ಟು ಪೌಡ್ರ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಜಾಸ್ತಿ ಬೇಕಾದ್ರೆ ಮಾಡ್ಕೊಂಡವ್ರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಕೊಬೋದು ನೋಡಿ. ಈ ಥರ ಸಣ್ಣ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಎಳ್ಳು ತೊಗೊಂಡಿದ್ದೀನಿ ನೋಡಿ, ಬಿಳಿ ಎಳ್ಳು. ಇವಾಗ ನೋಡಿರಿ ನಾನು ಇಲ್ಲಿ ಬೆಲ್ಲ ತುರಿದ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ, ಕುಟ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಒಂದು ಬಟ್ಲಾಗಷ್ಟು ತೊಗೊಂಡಿದ್ದೀನಿ ನೋಡಿರಿ. ನೋಡಿ 1 ಬಟ್ಲ ಬೆಲ್ಲ, 2 ಬಟ್ಲ ಹಿಟ್ಟು, 2 ಬಟ್ಲ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನೋಡಿ. ಇದು ಕರೆಕ್ಟ್ ಅಳತೆ ಪ್ರಮಾಣ ರೀ. ಇಲ್ಲಿ 2 ಬಟ್ಲ ನೀರು ಹಾಕ್ತಾಯಿದ್ದೀನಿ ನೋಡಿರಿ. 1 ಬಟ್ಲ ನೀವು ಹಿಟ್ಟು ತೊಗೊಂಡ್ರೆ 1 ಬಟ್ಲ ನೀರು ಹಾಕ್ಬೇಕ್ರಿ, ಅರ್ಧ ಬಟ್ಲ ಬೆಲ್ಲ ಹಾಕ್ಬೇಕು. ನಾನು ಇಲ್ಲಿ 2 ಬಟ್ಲ ತೊಗೊಂಡ್ರದಿಂದ ನಾನು 2 ಬೌಲಷ್ಟು ನೀರು ತೊಗೊಂಡಿದ್ದೀನಿ, 2 ಬೌಲಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ನಾನು ಬೆಲ್ಲ ತೊಗೊತಿದ್ದೀನಿ ನೋಡಿರಿ. ಇದು ಕರೆಕ್ಟಾಗಿ ಇದು ಕರಗಿಸಿದ್ರೆ ಸಾಕ್ರಿ. ಇವಾಗ ಅದೇನು ಇದು ಪಾಕ ಮಾಡ್ಬೇಕನ್ನಂಗಿಲ್ಲ ಏನಿದ್ದು, ಜಸ್ಟ್ ಕರಗಿಸಿದ್ರೆ ಸಾಕು, ಕಸ ಕಡ್ಡಿ ಬರ್ತದೆ ಅಂತ ಹೇಳ್ಬಿಟ್ಟು ಹಂಗಾಗಿ ಕರಗಿಸ್ತಾ ಇದ್ದೀನಿ ನೋಡಿರಿ ಅಷ್ಟೇ. ಸ್ವಲ್ಪ ಜಾಸ್ತಿ ಹಾಕೋಣಂತ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನೋಡಿರಿ. ಕರೆಕ್ಟ್ ಅಂದರೆ 1 ಬಟ್ಲ ಕರೆಕ್ಟ್ ಆಗ್ತದೆ. ನಮಗೆ ಸ್ವಲ್ಪ ಸ್ವೀಟ್ ಬೇಕಂತ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ರೀ ಅಷ್ಟೇ. ನಿಮಗೆ ಬೇಡ ಅಂದರೆ ಅಷ್ಟೇ ಕರೆಕ್ಟ್ ಅಳತೆಯಲ್ಲಿ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಆಗ್ತೈತಿ. ಅದು ಜಸ್ಟ್ ಕರಗಿದ್ರೆ ಸಾಕ್ರಿ. ಅದು ಬೆಲ್ಲ ಪಾಕ ಗೀಕ ಏನು ಮಾಡೋದು ಬೇಡ್ರಿ ಇದ್ರಿ ನೋಡಿ. ಇವಾಗ ಕರಗಿದ್ದಲ್ವ ಅದನ್ನು ಸೋದಿಸ್ಕೊತಿದ್ದೀನಿ ನೋಡಿರಿ. ಸ್ಟೇಂಡರ್ ತೊಗೊಂಡು ಎಲ್ಲ ಸೋದಿಸ್ಕೊತಾ ಇದ್ದೀನಿ ನೋಡಿರಿ. ಕಸ ಕಡ್ಡಿ ಇರ್ತದೆ ಅಂಥೇಳಿ ಸೋಸ್ಕೊತಾ ಇದ್ದೀನಿ ರೀ. ಇಲ್ಲಾಂದ್ರೆ ನಿಮ್ಗೆ ಚೆನ್ನಾಗಿರ್ತದೆ ಬೆಲ್ಲ ಅಂದ್ರೆ ಹಂಗೆ ಹಿಟ್ಟಾಕಿ ಕಲಿಸ್ಬೋದು ನೋಡಿರಿ. ಈ ಥರ ಎಲ್ಲ ಸೋಸ್ಕೊಂಡು ತೊಗೊತಿದ್ದೀನಿ ನೋಡಿರಿ. ಅದೇ ಕಡೆಯಲ್ಲಿ ಮತ್ತೆ ಅದ್ರ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಸೋದಿಸ್ಕೊಂಡಿದ್ನಲ್ಲ ಅದೇ ಎಲ್ಲ ಕರಗಿಸಿರೋದನ್ನು ನೀರು ಹಾಕ್ತಾಯಿದ್ದೀನಿ ಬೆಲ್ಲದ್ದು. ನಾನು ಜರಡಿ ಮಾಡಿ ತೊಗೊಂಡಿದ್ನಲ್ಲ 2 ಬಟ್ಲ ಗೋಧಿ ಹಿಟ್ಟು, ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ ನೋಡಿ. 2 ಬಟ್ಲ ಗೋಧಿ ಹಿಟ್ಟು ಹಾಕ್ತಿದ್ದೀನಿ ನೋಡಿ. ಹಾಕಿ ನಿಧಾನವಾಗಿ ಕಲಿಸ್ಬೇಕು ನೋಡಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಬೇಕು ನೋಡಿ. ಅದು ಬರ್ತಾ ಗಟ್ಟಿ ಆಗ್ತಾ ಬರ್ತದೆ. ನಿಧಾನವಾಗಿ ತಿರುಗಿಸ್ತಾ ಬರ್ಬೇಕ್ರಿ. ನಾವು ಹೆಂಗೆ ಮುದ್ದೆ ಕಲಿಸ್ತೀವಲ್ಲ ಅದೇ ಒಂದು ಸ್ಪೂನ್ ಸಹಾಯದಿಂದ ಎಲ್ಲ ಚೆನ್ನಾಗಿ ಕಲಿಸ್ಬೇಕು ನೋಡಿ. ಎಲ್ಲ ಆ ಥರ ಚೆನ್ನಾಗಿ ಕಲಿಬೇಕ್ರಿ ಎಲ್ಲ. ಅದು ತಿರುಗಿಸ್ತಾ ಕೈ ಬಿಡ್ಲಾರ್ದಂಗೆ ತಿರ್ಸ್ಬೇಕ್ರಿ ಅದನ್ನು. ಯಾಕಂದ್ರೆ ಅದು ಗಟ್ಟಿ ಆಗ್ತಾ ಬರ್ತೈತಲ್ಲ, ಕೈ ಬಿಡ್ಲಾರ್ದಂಗೆ ತಿರ್ಸ್ಬೇಕು ನೋಡಿ. ತುಂಬ ಚೆನ್ನಾಗಿ ಬರ್ತೈತೆ ರೀ ಇದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಕುಟ್ಟಿಕೊಂಡಿದ್ದೆಲ್ಲ ಶುಂಠಿ ಏಲಕ್ಕಿ ಅದನ್ನ ಹಾಕ್ತಾಯಿದ್ದೀನಿ ನೋಡಿರಿ. ಜೊತೆಗೆ 1 ಸ್ಪೂನ್ ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಹಂಗೆ ಸ್ವಲ್ಪ ಬಿಳಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ಬೇಕಾದ್ರೆ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೀವು. ಆಮೇಲೆ ಬೇಕಾದ್ರೆ ಹಾಕೊಬೋದು. ನಾನು ಇಲ್ಲಿ ಇದ್ರೊಳಗೆ ಹಿಟ್ಟಿನೊಳಗೆ 1 ಸ್ಪೂನಷ್ಟು ನಾನು ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿರಿ. ಬೇಕಾದ್ರೆ ಜಾಸ್ತಿ ಕೂಡ ಹಾಕೊಬೋದು ರೀ. ಇವಾಗೆಲ್ಲ ಒಂಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಎಲ್ಲ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಬೇಕ್ರಿ ನೋಡಿ. ಸ್ವಲ್ಪ ಗಟ್ಟಿ ಆಗ್ತಾ ಬಂತಲ್ವ, 1 ನಿಮಿಷ 1 ರಿಂದ 2 ನಿಮಿಷ ಆದರೂ ಇದು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಮುದ್ದೆ ಹೆಂಗೆ ಕೂಡಿಸ್ತೀವಿ ನೋಡಿರಿ, ಕಲಿಸ್ತಿಲ್ಲ ಆ ಥರ ಕಲಿಸ್ಬೇಕು ನೋಡಿ. ಗಟ್ಟಿ ಆಗ್ತಾ ಬರ್ತೈತೆ ರೀ. ನಿಮ್ಮ ಕೈಲಿ ಆಗಲ್ಲ ಅಂದರೂ ಕೆಳಗಡೆ ಇಟ್ಕೊಂಡು ಕೂಡ ಕೂಡ್ಸ್ಕೊಬೋದು ಅದೆಲ್ಲ. ನೋಡಿ ಇನ್ನೊಂದು ಸ್ಪೂನ್ ಕೂಡ ನೀವು ಕೆಳಗೆ ಇಡ್ಸ್ಕೊಂಡಿದ್ದೀನಿ ನೋಡಿರಿ. ಎಲ್ಲ ಸ್ಟವ್ ಹಾಕ್ಕೊಂಡು ಕೆಳಗಡೆ ಇಡ್ಸ್ಕೊಂಡು ಮತ್ತು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ಸ್ಪೂನಿಂದ ಚೆನ್ನಾಗಿ ಕಲಿಸಿ. ನೀವು ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರ್ತೈತೆ ರೀ ಇದು ಗೋಧಿ ಹಿಟ್ಟಿನ ಗಾರಿ. ತುಂಬಾ ಟೇಸ್ಟ್ ಇರ್ತೈತಿ ಮಾಡಿದ್ರು ಕೂಡ ನೋಡಿ. ಚೆನ್ನಾಗಿ ಕಲಿಸ್ರಿ ಇದನ್ನು. ಇವಾಗ ನೀವು ಹೆಂಗೆ ನಾದ್ಕೊಂತೀರೋ, ನಾವು ಚಪಾತಿ ಹೆಂಗೆ ನಾದ್ಕೊಂತೀವಿ ರೊಟ್ಟಿಗೆ ಹಂಗಲ್ಲ ಆ ಥರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ನಾದ್ಕೊಳ್ರಿ. ಯಾಕಂದ್ರೆ ಇನ್ನೂ ತುಂಬ ಸುಡ್ತಿರ್ತೈತಲ್ಲ, ಸ್ವಲ್ಪ ತಣ್ಣಗಾತ ಅಂದರೆ ಸ್ವಲ್ಪ ಕೈಯಿಂದ ಕೂಡ ಚೆನ್ನಾಗಿ ಕೈಯಿಂದ ಎಲ್ಲ ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ. ಚಪಾತಿ ಹಿಟ್ಟು ನಾವು ಹೆಂಗೆ ಕಲ್ಸ್ಕೊತೀವೋ ಹಂಗೆಲ್ಲ ಕಲ್ಸ್ಕೊಬೋದು ನೋಡಿ. ಈ ಥರ ಕಲ್ಸ್ಕೊಂಡ್ರೆ ಸಾಕ್ರಿ ನೋಡಿ. ಎಷ್ಟು ಚೆನ್ನಾಗಿ ಬಂದತ್ತೆ ನೋಡಿರಿ. ನೋಡಿರಿ ಒಂದು ಪ್ಲೇಟಿಗೆ ತೆಗಿತಾಯಿದ್ದೀನಿ ನೋಡಿರಿ. ಇಷ್ಟ ರೀ. ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ರೀ. ಅಷ್ಟೇ ಚೆನ್ನಾಗಿರ್ತೈತೆ, ಅಷ್ಟೇ ಟೇಸ್ಟಾಗಿರ್ತೈತಿ. ದೀಪಾವಳಿ ಹಬ್ಬಕ್ಕೂ ತುಂಬ ಖುಷಿಯಿಂದ ಈ ಥರ ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು ನೋಡಿರಿ. ಅಷ್ಟು ಚೆನ್ನಾಗಿ ಬರ್ತವೆ ಗಾರಿಗೆ. ಮತ್ತು ಅಷ್ಟು ಕರೆಕ್ಟ್ ಅಳತೆ ಪ್ರಮಾಣದಲ್ಲಿ ತೋರಿಸಿದ್ದೀನಿ ನೋಡಿರಿ. ನೀವು ಕೂಡ ಮನೇಲಿ ಒಂದ್ಸರಿ ಈ ಥರ ಟ್ರೈ ಮಾಡಿರಿ ನೋಡಿರಿ. ಸ್ವಲ್ಪ ಉಳ್ಳಿ ತಗೊಂಡಿದ್ದೀನಿ, ಅದು ಮಾಡಿದ್ನಲ್ಲ ಅದು ನೋಡಿ. ಸಣ್ಣ ಮಾಡ್ಕೊಂಡು ಮಧ್ಯದಾಗಿಟ್ಟು ಪ್ರೆಸ್ ಮಾಡ್ಬೇಕು ನೋಡಿರಿ. ನೀವು ಹೆಂಗೆ ಮಾಡ್ತೀರಿ ಹಂಗೆ ಬರ್ತಾವ್ರಿ. ಅಷ್ಟು ಕರೆಕ್ಟ್ ಬರ್ತವೆ. ಎಲ್ಲಿ ಮುರಿಯಲ್ಲ ಅರಿಯಲ್ಲ ಏನಿಲ್ಲ ನೋಡಿರಿ. ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ಕೈಯಿಂದ ಆದರೂ ಮಾಡ್ಬೋದು ನೋಡಿ. ಈ ಥರ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಬೋದು ರೀ. ಎಲ್ಲ ಮಾಡ್ಕೊಂಡು ಈ ಥರ ಒಂದೊಂದೇ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಎಣ್ಣೆಯಲ್ಲಿ ಬಿಡೋಕೆ ಅನುಕೂಲ ಆಗ್ತೈತೆ ರೀ. ಇಲ್ಲ ಒಂದೊಂದೇ ತಟ್ಟೆ ಹಾಕ್ತೀವಿ ಅಂದ್ರೂ ಕೂಡ ಒಂದೊಂದೇ ಮಾಡ್ಕೊತ ಹೋಗ್ಬೋದು ರೀ. ಹಂಗೂ ಮಾಡ್ಬೋದು. ಇಲ್ಲ ನಾವೆಲ್ಲ ಒಂದೇ ಸರಿ ಮಾಡ್ಕೊಂಡು ಇಟ್ಕೊಂತೀವಿ ಅಂದ್ರೆ ಕೂಡ ಮಾಡ್ಬೋದು ರೀ. ನಮ್ಮ ಚಾನಲ್ಗಿನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ಥರ ನೋಡಿರಿ ಉಳ್ಳಿ ಮಾಡ್ಕೊಂಡು ಮಧ್ಯದಾಗ ಇಟ್ಕೊಂಡು ಪ್ರೆಸ್ ಮಾಡ್ಬೇಕ್ರಿ. ಎಷ್ಟು ಚೆನ್ನಾಗಿ ಬರ್ತಾವೆ. ಅಷ್ಟು ಪೂರ್ತಿ ತೆಳ್ಳಗೂ ಮಾಡೋಂಗಿಲ್ಲ ರೀ, ಪೂರ್ತಿ ದಪ್ಪನೂ ಮಾಡೋಂಗಿಲ್ಲ ರೀ. ಮೀಡಿಯಮ್ ನೋಡಿಕೊಂಡು ಸ್ವಲ್ಪ ಮೀಡಿಯಮ್ ಉಳ್ಳಿ ತಗೊಂಡು ಈ ಥರ ಮಾಡ್ಕೊಂತ ಹೋದ್ರೆ ನೀವು ಹೆಂಗೆ ತಟ್ಟಿದ್ರೆ ಹಂಗೆ ಬರ್ತಾವೆ ನೋಡಿರಿ.
ಫಸ್ಟ್ ಟೈಮ್ ಮಾಡೋರು ಕೂಡ ಈ ಥರ ಮಾಡ್ಬೋದು. ಕರೆಕ್ಟ್ ಅಳತೆ ಪ್ರಮಾಣದಲ್ಲಿ ತೋರಿಸಿದ್ದೀನಿ ನೋಡಿರಿ ನಾನು. ಕೈಯಲ್ಲಿ ತಟ್ಟಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ಈ ಥರ ತಟ್ಟಿದ್ರೆ ತುಂಬ ಚೆನ್ನಾಗಿ ಬರ್ತವೆ. ಕೈಗೆ ಒಂದು ಚೂರು ಅಂಟ್ಕೊಳ್ಳೋದಿಲ್ಲ ರೀ. ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಹಚ್ಕೊಂಡು ಕೈಗೆ ಸ್ವಲ್ಪ ಈ ಥರ ತಟ್ಟಿ ಹಾಕಿದ್ರೆ ಚೆನ್ನಾಗಿ ಬರ್ತವೆ ನೋಡಿರಿ. ಇಲ್ಲ ನಿಮಗೆ ಕೈಯಲ್ಲಿ ತಟ್ಕೊಳಕ್ಕೆ ಸರಿ ಹೋಗಲ್ಲ ಅಂದರೆ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಆಗಲಿ ತುಪ್ಪ ಹಚ್ಕೊಂಡು ಹಂಗೆ ಕೂಡ ಮಾಡ್ಬೋದು ರೀ. ನೋಡಿ ಸ್ವಲ್ಪ ಪ್ಲೇಟಿಗೆ ಎಣ್ಣೆ ಹಚ್ಚಿದ್ದೀನಿ ರೀ. ನೋಡಿ ಕೈಯಲ್ಲಿ ಉರುಳಿ ಈ ಥರ ಪ್ರೆಸ್ ಮಾಡ್ಕೊಂಡು ಈ ಥರ ಪ್ಲೇಟಿಗೆ ಕೂಡ ಮಾಡ್ಬೋದು ರೀ. ಹಿಂಗೆ ಕೂಡ ಮಾಡೋದು ಈಸಿ ಬರ್ತದೆ ನೋಡಿರಿ. ನೀವು ಹೆಂಗೆ ತಟ್ತೀರಿ ಹಂಗೆ ಬರ್ತಾವೆ ನೋಡಿ. ಈ ಥರ ಕೂಡ ತಟ್ಟಿ ಹಾಕ್ಬೋದು ನೋಡಿರಿ. ಆರಾಮ್ಸೆ ಮಾಡ್ಬೋದು ರೀ. ಇದು ಭಾಳ ಈಸಿ ಅಂದರೆ ಈಸಿ ಇದೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾವೆ ಅಂದ್ರೆ ಅಷ್ಟು ಚೆನ್ನಾಗಿ, ಒಂದು ಚೂರು ಮುರಿಯಲ್ಲ ಅರಿಯಲ್ಲ ಏನು ಆಗಲ್ಲ ರೀ. ಅಷ್ಟು ಚೆನ್ನಾಗಿ ಬರ್ತೈತಿ. ಪಾಕದಲ್ಲಿ ಮಾಡಿರ್ತೀವಲ್ಲ ಆ ಥರ ಟೇಸ್ಟ್ ಬರ್ತೈತಿ. ಅದೇ ಒಂದು ಇದು ಕೂಡ ಸ್ಟ್ರಕ್ಚರ್ ಕೂಡ ಕೊಡ್ತೈತೆ ನೋಡಿ. ಅಷ್ಟು ಚೆನ್ನಾಗಿ ಬರ್ತಾವೆ ನೋಡಿ. ನೀವು ಹೆಂಗೆ ತಟ್ತೀರಿ ಹಂಗೆ ಬರ್ತಾವೆ ನೋಡಿ. ತುಂಬ ಚೆನ್ನಾಗಿ ಬರ್ತಾವೆ ರೀ. ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿರಿ ನೋಡಿ. ಈ ಥರ ತಟ್ಟೆ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಈ ಥರ ಪ್ಲೇಟಿಗೆ ಮಾಡ್ಕೊತೀವಿ ನೋಡಿರಿ. ಅದ್ರ ಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ನೋಡಿರಿ. ಇಲ್ಲ ಪ್ಲೇಟ್ ಮೇಲೆ ಇಟ್ಕೊಂಡು ಹಾಕ್ತೀವಿ ಅಂದ್ರೆ ಹಂಗನ್ನು ಮಾಡ್ಬೋದು. ಸ್ವಲ್ಪ ಗಸಗಸೆ ಕೂಡ ಹಚ್ತಾ ಇದ್ದೀನಿ ನೋಡಿರಿ. ಬಿಳಿ ಎಳ್ಳನ್ನು ಹಚ್ಬೋದು, ಗಸಗಸೆ ಹಾಕ್ಬೋದು. ನಾನು ಎರಡೂ ಹಾಕ್ತಾಯಿದ್ದೀನಿ. ನಿಮ್ಮ ಮನೇಲಿ ಯಾವುದು ಇರ್ತೈತೆ ಅದು ನಿಮಗೆ ಹಾಕ್ಕೊಬೋದು ರೀ. ನಾನು ಎರಡೂ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ಬಿಳಿ ಎಳ್ಳು ಸ್ವಲ್ಪ ಗಸಗಸೆ ಎರಡೂ ಹಚ್ಚುತ್ತಾ ಇದ್ದೀನಿ ನೋಡಿರಿ. ಯಾಕೆಂದರೆ ಅದು ಎಣ್ಣೆಲಿ ಕರೆದ್ರೆ ತುಂಬ ಟೇಸ್ಟ್ ಬರ್ತೈತೆ ರೀ. ಅದೆಲ್ಲ ಫ್ರೈ ಆಗಿರ್ತೈತಲ್ಲ ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಬರ್ತೈತೆ. ಹಂಗಾಗಿ ನಾನು ಎರಡೂ ಹಚ್ಚುತ್ತಾ ಇದ್ದೇನೆ ರೀ ನಾನು. ಇಲ್ಲ ನಾನು ಯಾವುದಾದ್ರೂ ಒಂದು ಹಚ್ಚುತ್ತಂದರೆ ನಿಮ್ಮ ಮನೇಲಿ ಯಾವ್ದು ಇರ್ತೈತೆ ನೋಡ್ಕೊಂಡು ಹಚ್ಕೊಳ್ರಿ. ಗಾರಿಗೆ ಮಾತ್ರ ತುಂಬ ಟೇಸ್ಟ್ ಇರ್ತಾವೆ ರೀ ಕಜ್ಜಾಯ. ತುಂಬ ತಿನ್ನಕ್ಕಂತೂ ತುಂಬ ಟೇಸ್ಟ್ ಇರ್ತಾವೆ. ಹಬ್ಬದಲ್ಲಿ ಮಾಡೋಕೆ ಬೇಗ ಬೇಗ ಮಾಡ್ಬೇಕು ಅನ್ನೋದು ಒಂದು ಟೆನ್ಷನ್ ಇರ್ತೈತಿ. ಈ ಥರ ಈಸಿ ಮಾಡ್ಕೊಂಡ್ರೆ ಮಾಡ್ದಂಗೆ ಆಗ್ತೈತಿ, ಈಸಿನೂ ಆಗ್ತೈತಿ. ನಮ್ಮ ಕೆಲಸನೂ ಸ್ವಲ್ಪ ಸುಲಭ ಆಗ್ತೈತೆ ನೋಡಿರಿ. ಈಗ ನೋಡಿರಿ ಎಣ್ಣೆ ಹಾಕಿದ್ದೀನಿ, ಕಾದಿದೆ. ಸ್ವಲ್ಪ ಇಟ್ಬಿಟ್ಟು ನೋಡಿದೆ ಚೆನ್ನಾಗಿ ಬಂತೈತಿ ಎಣ್ಣೆ ಎಲ್ಲ ಅಂತೇಳಿ ಬಿಟ್ಟು ಇವಾಗ ಒಂದೊಂದು ಬಿಡ್ತಾಯಿದ್ದೀನಿ ನೋಡಿರಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು ರೀ. ಇದನ್ನು ಎಣ್ಣೆ ಚೆನ್ನಾಗಿ ಕಾದೈತೆ ಅಂದಮೇಲೆ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿದ್ಮೇಲೆ ಸ್ವಲ್ಪ ಮೀಡಿಯಮ್ ಟು ಹೈ ಇಟ್ಕೊಂಡು ನಾವು ಕರಿಬೇಕು ನೋಡಿರಿ. ಇವನ್ನ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ರೀ. ಅಲ್ಲಿವರೆಗೂ ಕರಿಬೇಕು ನೋಡಿರಿ. ತುಂಬ ಚೆನ್ನಾಗಿ ಬರ್ತಾವ್ರಿ. ಒಂದು ಎಲ್ಲಿ ನಾ ಹಿಡ್ಕೊಳಲ್ಲ ಏನಿಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೀವೇ ನೋಡಿರಿ. ಅಷ್ಟು ಸೂಪರ್ ಬರ್ತಾವೆ ಗಾರಿಗೆ ಮಾತ್ರ. ನೋಡಿ ಬ್ರೌನ್ ಕಲರ್ ಬಂದಿದ್ರಿ ತೆಗಿತಾ ಇದ್ದೀನಿ ನೋಡಿರಿ. ಎಣ್ಣೆ ಕೂಡ ಅಷ್ಟು ಹಿಡಿದಿಲ್ಲ ರೀ ನೋಡಿ. ಈ ಥರ ಬಂದಿದೆ ನೋಡಿ. ತುಂಬ ಟೇಸ್ಟ್ ಬರ್ತಾವೆ ರೀ. ಅತಿ ಸುಲಭವಾಗಿ ಮಾಡುವಂಥ ಗೋಧಿ ಹಿಟ್ಟಿನ ಕಜ್ಜಾಯ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.